ಯಾರಿಗೆ ಬಡತನ ಬಂದರೂ ಒಬ್ಬ ಜಂಗಮನಿಗೆ ಬಡತನ ಬರಂಗಿಲ್ಲ. ಹಂಗೆ ಭಗವಂತನಿಂದ ಒಂದು ವರ ತಗೊಂಡಾನ. ಏನಂದ್ರೆ ಒಬ್ಬ ಜಂಗಮ್ ಹೋಗಿ ಭಗವಂತನಲ್ಲಿ ಜೋಗಿ ಬೆತ್ತ ಹೋಗಿ ಕೇಳ್ತಾನಂತ. ಎಲ್ಲರಿಗೂ ಇಷ್ಟಿಷ್ಟರ ಒಂದು ಶ್ರೀವಂತಿಕೆ ಇಟ್ಟಿಪ್ಪ, ಯಾಕಪ್ಪ ಭಗವಂತ ನನಗೆ ಶ್ರೀವಂತಿಕೆ ಇಟ್ಟಿಲ್ಲ ಅಂತ ಕೇಳ್ತಾನಂತ. ಅವಾಗ ಭಗವಂತ ಹೇಳ್ತಾನಂತ, ಯಾವುದೋ ಒಂದು ಪರಿಸ್ಥಿತಿಗೆ ಎಲ್ಲ ಮಂದಿಗೆ ಬಡತನ ಬರ್ಬೋದು, ಆದ್ರೆ ನಿಂಗೆ ನಾವು ಬಡತನ ಇಟ್ಟಿಲ್ಲ. ಅದ ಜೋಗಿ ಬೆತ್ತ ಹಾಕೊಂಡು ನೀ ಹೋದೆ ಅಂದ್ರೆ ಅವ್ರ ಮನ್ಯಾಗ ಇದ್ದಂಥ ಒಂದು ಕಾಳ ಕಡೆ ಹಾಕಿದ್ರೆ ನಿನಗೆ ಜೋಳಿ ತುಂಬ್ತದೆ. ನೀನು ಮುಪ್ಪಿನ ಕಾಲಕ್ಕೆ ಇದೇ ಜೋಳಿಗೆ ಬೆತ್ತ ಹಿಡಿದ್ರು ಅವಾಗೂ ನಿನಗೆ ಸ್ವಾಮಿ ಬಂದ ಐನಾರು ಬಂದ ಅಂತಾರ. ಆಗ ನಿನ್ನ ಪಾದ ಊರ್ ಮಂದಿ ಜಗಲಿ ಆಗ್ಲಿನು ಅಂತ ನಿನಗೆ ವರ ಕೊಟ್ಟನಂತಾನ. ಅದ ಬೇರೆದವ್ರು ಹೋದ್ರೆ ಯಾರೋ ಬಂದಾರು ನೀಡಿ ಕಳಿಸ್ರಿ ಅಂತಾರ. ಅದ್ರ ಒಬ್ಬ ಜಂಗಮ್ ಹೋದ್ರೆ ಹಂಗೆ ಅನ್ನಂಗಿಲ್ಲ ಅಂತ ಹೇಳುವಂಥ ಒಂದು ವರ ಇವತ್ತು ಜಂಗಮನಿಗೆ ಕೊಟ್ಟಾರ. ಇವತ್ತು ಜಂಗಮರ ಮಂದಿ ಒಳಗೂ ಶ್ರೀವಂತರು ಅದಾರ, ಬಡವರು ಅದಾರ. ಶ್ರೀವಂತರು ಬೆತ್ತ ಜೋಳಿಗೆ ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡಾಕತ್ತಾರ. ನಮ್ಮಂಥ ಬಡವರು ಭೌತಿ ಭಿಕ್ಷೆ ಅಂದೇಯಿ ಅಂತೇಳಿ ಮನೆ ಬಾಗಿಲು ಹೋಗಿ ನಿಲ್ಲಾಕತ್ತಾರ. ಅಂದ್ರೆ ಇಲ್ಲಿ ನಮ್ಮ ಮನ್ಯಾಗ ತಿನ್ನಾಕ ಕೂಳಿಲ್ಲ ಅಂತಲ್ಲ, ಅದು ನನ್ನ ಧರ್ಮ ಪಾಲನೆ ಮಾಡಂದೈತಿ. 5 ಮನೆಗೆ ಜೋಳಿಗೆ ಹಾಕಿ ಅಡ್ಡಾಡಂದೈತಿ, ಊರಾಗ ಜೋಳಿಗೆ ಬೆತ್ತ ಅಡ್ಡಾಡ್ಲಿ ಅಂದೈತಿ ಅನ್ನುವಂಥ ಒಂದು ಉದ್ದೇಶಕ್ಕೆ ಇವತ್ತು ನಾವು ಜಂಗಮರು ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ ವಿನ ಯಾವುದೋ ಒಂದು ಉದ್ದೇಶಕ್ಕಲ್ಲ. ಅಂದ್ರೆ ನಮ್ಮ ಮನ್ಯಾಗ ಏನು ಇಲ್ಲ ಅನ್ನುವಂಥ ಉದ್ದೇಶ ಅಲ್ಲ. ಅದು ನನ್ನ ಧರ್ಮ ಪಾಲನೆ ಮಾಡಕತ್ತಿ ಅನ್ನುವಂಥ ಒಂದು ಉದ್ದೇಶ. ಅದು ಜಂಗಮರಿಗೆ ಸಿಕ್ಕಂಥ ಒಂದು ವರ ಅನ್ನುವಂಥ